ರಮೇಶ್ ಜಾರಕಿಹೊಳಿ ಬಂಡಾಯ ಸ್ವತಃ ಹೈಕಮಾಂಡ್ ಬೆಚ್ಚಿ ಬಿದ್ದು ಹೋಗಿದೆ. ಎಲ್ಲಿ ರಾಜೀನಾಮೆ ಕೊಟ್ಟಾರೋ ಅಂತ ಕಂಗಾಲಾಗಿ ಹೋಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಲ್ಲಿ ಹಾನಿಯಾಗುತ್ತೆ ಅನ್ನುವಂತಹ ಆತಂಕಕ್ಕೆ ಒಳಗಾದಂತಹ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸ್ವತಃ ಫೀಲ್ಡ್ಗಿಳಿದಿದ್ದಾರೆ. ಸ್ವತಃ ಬಂಡಾಯ ಶಮನ ಮಾಡೋದಕ್ಕೆ ರಾಹುಲ್ ಗಾಂಧಿಯೇ ಫೀಲ್ಡ್ಗಿಳಿದಿದ್ದಾರೆ. ಈಗಾಗಲೇ 1 ತಾಸುಗಳಿಗೂ ಹೆಚ್ಚು ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿ ಜೊತೆ ರಾಹುಲ್ ಗಾಂಧಿ ಮಾತನಾಡಿದ್ದಾರಂತೆ. ಆದರೆ ಸತೀಶ್ ಜಾರಕಿಹೊಳಿ ಕಾಂಟ್ಯಾಕ್ಟ್ಗೆ ಮಾತ್ರ ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಸಿಗದೆ ಇರೋದು ನಿಜಕ್ಕೂ ವಿಪರ್ಯಾಸ. ಯಾಕಂದ್ರೆ ಸ್ವಂತ ತಮ್ಮನಿಗೆ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿಗೆ ಸಿಗ್ತಾರೆ ಅಂತಂದ್ರೆ ನಿಜಕ್ಕೂ ಇದು ವಿಪರ್ಯಾಸ ಅಂತ ಹೇಳ್ಬೋದು. ಈಗಾಗಲೇ ಭರವಸೆ ಕೂಡ ಕೊಟ್ಟಿದ್ದಾರಂತೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ದೂರವಾಣಿ ಕರೆ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬೇಡ ಅಂತ ಮನವೊಲಿಕೆ ಅಂತ ಯತ್ನ ಕೂಡ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಿದ್ದರಾಮಯ್ಯನವರು ಕೆಸಿ ವೇಣುಗೋಪಾಲ್ಗೆ ಹಾಗೆ ರಮೇಶ್ಗೂ ಕೂಡ ಸೊಪ್ಪು ಹಾಕದ ಹಿನ್ನೆಲೆಯಲ್ಲಿ ಸ್ವತಃ ರಾಹುಲ್ ಗಾಂಧಿನೇ ಫೀಲ್ಡ್ಗಿಳಿದ್ರು. ರಾಮಲಿಂಗಾರೆಡ್ಡಿ ಜೊತೆಗೂ ಮಾತನಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಭಿನ್ನಮತ ಶಮನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸ್ಟಿಲ್ ಇನ್ನೂ ಕೂಡ ಅವರ ಕಾಂಟ್ಯಾಕ್ಟ್ಗೆ ಮಾತ್ರ ಸಿಕ್ಕಿಲ್ಲ ರಮೇಶ್ ಜಾರಕಿಹೊಳಿ. ಆದರೆ ರಾಹುಲ್ ಗಾಂಧಿ ಜೊತೆ 1 ತಾಸಿಗೂ ಹೆಚ್ಚು ಗಂಟೆಗಳ ಕಾಲ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಯಾವುದೇ ಪೋರ್ಟ್ಫೋಲ್ ಬಗ್ಗೆ ಚರ್ಚೆ ಆಗಿಲ್ಲ. ಇವತ್ತು ಅವ್ರು ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿ ಹಂಚಿಕೆ ಮಾಡ್ಬೋದು ಇವತ್ತು ಅಥವಾ ನಾಳೆಗೆ. ಇಲ್ಲ ಯಾವ್ದು ಹೇಳಿಲ್ಲ, ಮೊನ್ನೆ ಕೂಡ ಹೇಳಿದೆ ನಾನು ಯಾವ್ದು ಡಿಮಾಂಡ್ ಮಾಡ್ತಾ ಇಲ್ಲ ಅಂತ. ಇದೆ, ಎಲ್ಲರೂ ಮಾತಾಡಬೇಕು, ಶಮನ ಮಾಡಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಲೆವೆಲ್ನಲ್ಲಿ ಮಾತಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಇವತ್ತು ಅಥವಾ ನಾಳೆಗೆ ಭೇಟಿ ಆಗ್ತೀವಿ. ಇಲ್ಲ ಸಿಗ್ತೀನಿ, ಹುಡುಕ್ಬೇಕು, ಸಿಗದಿಲ್ಲ ಹುಡುಕ್ಬೇಕಾಗ್ತದೆ, ಸಿಗೋದಿಲ್ಲ ಹುಡುಕ್ಬೇಕಾಗತ್ತೆ, ಹುಡುಕಿ ಭೇಟಿ ಆಗೋದು. ಗೊತ್ತಿಲ್ಲ, ಅದವ್ರ ಮೊದಲಿಂದ ಹಂಗೆ ಇದಾರೆ, ಅದೇನು ಹೊಸದೇನಲ್ಲ. ಆದ್ರೂ ನಾವು ರಾಜಕೀಯವಾಗಿ ಏನು ಮಾತಾಡಬೇಕು, ಏನು ಹೇಳಬೇಕು ಅದನ್ನ ಪ್ರಯತ್ನ ಮಾಡ್ತೀವಿ. ಇಲ್ಲ, ಇನ್ನೂ ಫೋನ್ ಮಾಡಿಲ್ಲ, ಮಾತಾಡ್ತೀವಿ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ದಿಲೀಪ್ ಇದ್ದಾರೆ. ದಿಲೀಪ್, ಬಂಡಾಯ ಶಮನ ಮಾಡೋದಕ್ಕೆ ರಾಹುಲ್ ಗಾಂಧಿಯೇ ಫೀಲ್ಡ್ಗಿಳಿದಿದ್ದಾರೆ. ಏನ್ ಹುನ್ನಾರ ಅವ್ರದ್ದು ಅಂತ, ಹಾಗೆ 1 ಗಂಟೆಗಳಿಗೂ ಹೆಚ್ಚು ಗಂಟೆಗಳ ಕಾಲ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ಹಾಗಾದ್ರೆ ರಾಜೀನಾಮೆಯ ವಿಚಾರದಿಂದ ಹಿಂದೆ ಸರಿತಾರಾ ಜಾರಕಿಹೊಳಿ ಅಂತ? ಶಕುಂತಲಾ, ಏನಂತಂದ್ರೆ ನಿನ್ನೆ ರಾತ್ರಿ ರಮೇಶ್ ಜಾರಕಿಹೊಳಿ ಜೊತೆ ಮಾತಾಡೋದು ಅಂತ ಹೇಳಾಗ್ತಾ ಇದ್ರೆ, ಆದ್ರೆ ಇದು ಯಾವ್ದು ಕೂಡ ಸ್ಪಷ್ಟ ಇಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಇದನ್ನ ಹೇಳಬೇಕಾಗಿದೆ. ಆದ್ರೆ ಅವರ ಆಪ್ತರ ಮುಖಾಂತರ ನನಗೆ ಗೊತ್ತಾಗಿರೋದು ಏನಂತಂದ್ರೆ, ಈಗ ಸುಮಾರು ಬಹಳಷ್ಟು ಹೊತ್ತು ಮಾತಾಡಿದ್ರು ರಾಹುಲ್ ಗಾಂಧಿ ಅವರು. ಮತ್ತೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ, ನಿಮ್ಮ ಯೋಗ್ಯ ಸ್ಥಾನಮಾನ ನಿಮಗೆ ಕೊಡ್ತೀವಿ, ಮತ್ತೆ ಮುಂಬೈ ಕರ್ನಾಟಕದಲ್ಲಿ ಬಹಳಷ್ಟು ಏನಾದ್ರೂ ಪಕ್ಷ ಸಂಘಟನೆ ನೀವು ಮಾಡಬೇಕು ಹಾಗೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಒಂದು ಮೃದು ಭಾವನೆಯನ್ನು ಹೊಂದ್ತಾ ಇದ್ದಾರೆ, ಮತ್ತೆ ಕರಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಫೋನಿಗೆ ಅಂತ ಹೇಳಾಗ್ತದೆ. ಯಾಕಂತಂದ್ರೆ ನಿನ್ನೆ ಮೊನ್ನೆ ಏನ್ ಸಿಟ್ಟಿತ್ತು ಅದು ಇವತ್ತಿಗೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಂಧಾನ ಯಶಸ್ವಿ ಆಗತ್ತೆ ಅಂತ ವಿಚಾರಗಳು ಕೂಡ ಹೇಳ್ತಾ ಇರುವಂತದ್ದು. ಶಕುಂತಲಾ, ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅಂತ? ಯಾಕಂದ್ರೆ ರಾಹುಲ್ ಗಾಂಧಿ ಫೋನ್ಗೆ ಸಿಗ್ತಾರೆ, 1 ಗಂಟೆಗೂ ಹೆಚ್ಚು ಗಂಟೆಗಳ ಕಾಲ ಮಾತನಾಡ್ತಾರೆ, ಆದ್ರೆ ತಮ್ಮನ ಫೋನ್ಗೆ ಸಿಗ್ತಾ ಇಲ್ಲ, ಅವರ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ? ಕೇವಲ ಏನಂತಂದ್ರೆ ಸಹೋದರರು ಮತ್ತೆ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಫೋನಿಗೆ ಮಾತ್ರ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಕೂಡ ಫೋನ್ ಮಾಡಿದ್ರು ಕೂಡ ಅವರಿಗೆ ಸಿಗ್ತಾ ಇಲ್ಲ. ಮತ್ತೆ ವೇಣುಗೋಪಾಲ್ ಅವರು ಸಂಧಾನಕ್ಕೂ ಕೂಡ ಏನೋ ಕ್ಯಾರೆ ಅಂತಿಲ್ಲ. ಹೀಗಾಗಿ ಇಲ್ಲಿ ಇವತ್ತು ನಾವು ಬೆಳಗಿನ ಜಾವ ಏನು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ತಿದ್ವಿ, ಅವ್ರು ಎಲ್ಲಿದ್ದಾರೆ ಹುಡುಕ್ಬೇಕು, ಹುಡುಕಿ ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ಮಾತಾಡ್ತೀನಿ ಅಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಹಾಗಾದ್ರೆ ಇವರೆಲ್ಲರೂ ಫೋನ್ಗಳನ್ನ ಏನು ಅಲೋ ಮಾಡ್ತಾ ಇಲ್ವಾ, ಅವರನ್ನು ವಿರೋಧ ಮಾಡ್ತಾ ಇದಾರ? ಯಾಕೆ ರಾಹುಲ್ ಗಾಂಧಿ ಫೋನ್ ಜೊತೆನೆ ಮಾತಾಡಿದ್ರು ಹಾಗೆ ಅಂತ ಬಹಳಷ್ಟು ಕುತೂಹಲದ ವಿಷಯಗಳನ್ನ ರಮೇಶ್ ಜಾರಕಿಹೊಳಿ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ಅವಾಯ್ಡ್ ಮಾಡಿದ್ರೆ, ಅವ್ರು ಎಲ್ಲೂ ಹೋಗಿಲ್ಲ, ಯಾವುದೋ ಅಡ್ರೆಸ್ ಸ್ಥಳಕ್ಕೆ ಹೋಗಿಲ್ಲ. ಬೆಳಗಾವಿಯ ಜಿಲ್ಲೆ ಗೋಕಾಕನ ಏನು ನಗರದಲ್ಲಿ ಅವರ ಮನೆ ಇದೆ, ಆ ಮನೆಯಲ್ಲೇ ವಾಸವಾಗಿದ್ದಾರೆ. ಯಾರು ಕೂಡ ಅವರನ್ನ ಭೇಟಿ ಆಗುವಂತೇನು, ಹೀಗಾಗಿ ಯಾರನ್ನೂ ಕೂಡ ಭೇಟಿ ಆಗಬಾರ್ದು ಹಾಗೆ ಅಂತ ಹೇಳಿ ಈಗಾಗಲೇ ಒಂದು ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಹೊರಗಿನವರು ಅವರ ಪಿ ಎಗಳಿಗೆ ನೀಡಿರುವಂತದ್ದು. ಶಕುಂತಲಾ,
ಹಾಗಾದ್ರೆ ಬೆಳಗಾವಿಯಲ್ಲಿದ್ದಂತಹ ಬಂಡಾಯದ ಬಾವುಟ ಈ ಮೂಲಕ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತಾ ಅಂತ? ಹೌದು, ಇನ್ನು ಬರುವ 2-3 ದಿನಗಳಲ್ಲಿ ಏನಂತಂದ್ರೆ ಬಂಡಾಯದ ಬಾವುಟ ಏನ್ ಹಾಕ್ತಿದ್ರು, ರೆಬಲ್ ಆಗಿದ್ರು, ಅವ್ರು ಏನಂತಾರೆ ಶಾಂತ ಆಗ್ತಾರೆ ಅನ್ನೋ ಮಾಹಿತಿಯನ್ನ ಸಿಗ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ 3-4 ದಿನಗಳ ನಾನು ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು. ಅದು ಕೂಡ ಏನಂತಾರೆ ಈಗ ಇವತ್ತು 3ನೇ ದಿನ, ಇವತ್ತು ಅಥವಾ ನಾಳೆಗೆ ಅವರ ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗತ್ತೆ. ಯಾಕಂದ್ರೆ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು 3-4 ದಿನಗಳೇ ನನ್ನ ನಿರ್ಣಯ ಅನ್ನೋದನ್ನ ಪ್ರಕಟ ಮಾಡ್ತೀನಿ, ಅದುವರೆಗೆ ಏನಂತಂದ್ರೆ ವೇಟ್ ಮಾಡಿ. ಹಾಗೆ ನಮ್ಮ ಹಿಂಬಾಲಿಸಿದ್ರೆ ಬಹಳಷ್ಟು ಜನ ಕೂಡ ಏನಂತಂದ್ರೆ ನನ್ನ ನಡೆನುಡಿಗಳ ಬಗ್ಗೆ ಏನಂತಂದ್ರೆ ಬಹಳಷ್ಟು ಮಾಹಿತಿಯನ್ನ ತಗೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನಂತಂದ್ರೆ ಇವತ್ತು 3ನೇ ದಿನ ಮುಕ್ತಾಯ ಆಗ್ತಾ ಇರುವಂತದ್ದು ಶಕುಂತಲಾ. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.